ಸಿಂಡ್ರೆಲ್ಲ ಓ ನನ್ನ ಸಿಂಡ್ರೆಲ್ಲ ಐ ಲವ್ ಯು ಅನ್ನೆ ಒಂದ್ಸಲ ಆಡೋ ಮಕ್ಕಳನ್ನ ಬೀಳ್ದೆ ಇರೋ ಹಾಗೆ ಕಾಯೋದಂದ್ರೆ ಅಮ್ಮ. ಇವ್ರು ಇರೋವರೆಗೂ ಮಕ್ಕಳನ್ನ ಕಾಯೋದಕ್ಕೆ ಯಾವ ದೇವ್ರು ಬೇಡ ಅಂತ ಹೇಳ್ತಾರೆ. ಈ ಕಾರಣಕ್ಕೆ ದೊಡ್ಡವ್ರು ಹೇಳೋದು ತಾಯಿಯೇ ದೇವ್ರು ಅಂತ. ಅಂತಹ ಅಮ್ಮ ಮಕ್ಕಳ ವಾತ್ಸಲ್ಯಕ್ಕೆ ಸಾಕ್ಷಿಯಾಗಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಶೋ ಸಿರಿ ಸೂಪರ್ ಮಾಮ್. ಯುವರಾಜ್, ಹೆಂಗೆ ನಮ್ ರೆಟ್ರೋ ಥೀಮ್? ಅಯ್ಯೋ ಸೂಪರ್ ಆಗಿ ಹೋಗ್ತಿದೆ. 4 ದಿನ ಅಂತೂ ಫುಲ್ ಎಂಜಾಯ್ ಮಾಡಿದೆ, ಫುಲ್ ಮಜಾ ಮಾಡಿದೆ. ಅಯ್ಯೋ ಸಮಾಧಾನ. ಇವತ್ತೆಲ್ಲ ಏನು ಆತರ ಇಲ್ಲ, ಇವತ್ತು ಫುಲ್ ಸೀರಿಯಸ್ ಆಗಿರ್ಬೇಕು. ಓಕೆ ಮೇಡಮ್. ಯಾಕಂದ್ರೆ ಇವತ್ತು ಎಲಿಮಿನೇಷನ್ ಇರುತ್ತೆ. ಹಾಗೇನೆ ನಗೋ ವಿಷಯ ಹೇಳ್ತೀನಿ. ಯಾರು ಅಮ್ಮಂದ್ರು ಬೆಸ್ಟ್, ಅಮ್ಮ ಮಕ್ಳು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿರ್ತಾರೋ ಅವ್ರಿಗೆ ಕ್ರೌನ್ ಹಾಕ್ತಿವಿ. ಅವರು ಬೆಸ್ಟ್ ಸಿರಿ ಸೂಪರ್ ಮಾಮ್ ಆಫ್ ದ ವೀಕ್ ಆಗ್ತಾರೆ. ಅಂದ್ರೆ ಈ ವಾರ ಸಿಹಿ ಸುದ್ದಿನೂ ಇದೆ, ಕೈ ಸುದ್ದಿನೂ ಇದೆ. ಓಕೆ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. 2 ತಂಡ ವಜ್ರ ಹಾಗೂ ವೈಡೂರ್ಯ ತಂಡ, ವೆಲ್ಕಮ್ ಟು ದ ಶೋ. ಓಕೆ, ನಮ್ಮ ಜಡ್ಜಸ್ಗೆ ವೆಲ್ಕಮ್ ಟು ದಿ ಶೋ. ಹಾಗೂ ನಮ್ಮ ಸ್ಪೆಷಲ್ ಗೆಸ್ಟ್ ಪದ್ಮ ಮೇಡಮ್ಗೆ ಸ್ವಾಗತ ಸುಸ್ವಾಗತ ಮೇಡಮ್. ರೆಟ್ರೋ ರೌಂಡ್ ಇರೋದ್ರಿಂದ ಸೊ ನಿಮ್ಮ ಕಾಲದಲ್ಲಿ ಕೆಲವೊಂದು ಒಳ್ಳೊಳ್ಳೆ ಸಾಂಗ್ಸ್ಗಳು ಇರುತ್ತೆ ಮೇಡಮ್. ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು? ಹಿಂದೂಸ್ತಾನವು ಎಂದು ಮರೆಯದ. ಅಫ್ಕೋರ್ಸ್ ನೀನೇ ಸಾಕಿದಾಗ ನೀವು ಕೂಡ ತುಂಬ ಒಳ್ಳೆ ಇದು ಇಂಪ್ಯಾಕ್ಟ್ ಆಯಿತು. ಅದು ನೀನೇ ಸಾಕಿದಾಗಣಿ ಬರೆಯೋವಾಗ್ಲೇ ಹೇಳ್ತಾ ಇದ್ರು ಪುಟ್ಟಣ್ಣ. ಆ್ಯಕ್ಚುಲಿ ಶ್ರೀನಾಥ್ ಅವರು ಹೇಳ್ತಾ ಇದ್ರು, ಇದು ಎಷ್ಟು ಹಾರ್ಶ್ ಆಗಿದೆ ಈ ಸಾಂಗು, ತುಂಬ ಒಂಥರ ಮನಸ್ಸಿಗೆ ಇದಾಗತ್ತಲ್ಲ ಅಂತ. ಅವಾಗ ಪುಟ್ಟಣ್ಣವ್ರು ಹೇಳಿದ್ದು ನನ್ನ ನೆನಪು. ಇದು ಯಾವುದೇ ಸಂಬಂಧಕ್ಕಾದರೂ, ಅಣ್ಣ ತಂಗಿ ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಲವರ್ಸ್ ಆಗ್ಬೋದು, ತಂದೆ ತಾಯಿ ಯಾವುದೇ ಸಂಬಂಧಕ್ಕೆ ಅನ್ವಯಿಸುತ್ತೆ. ಅದು ಎವರ್ ಗ್ರೀನ್ ಕೂಡ ಆಯ್ತು. ಈಗಿನ ಕಾಲದಿಂದ ತನಕನೂ ಆ ಸಾಂಗ್ ಹಂಗೆ ನೀವ್ ಹೇಳ್ದಂಗೆ ನಡ್ಕೊಂಡ್ ಬರ್ತಾ ಇದೆ. ಎಲ್ಲ ಸಂಬಂಧಕ್ಕೂ ರಿಲೇಟ್ ಆಗತ್ತೆ ಸಾಂಗು ಅಂತ. ಅದು ಎವ್ರಿ ರಾಜ್ಯೋತ್ಸವಕ್ಕೆ ಆ ಸಾಂಗ್ ಹಾಕ್ತಾರೆ, ಎಲ್ಲಾದ್ರೂ ಒಂದ್ ಕಡೆ ಹಾಕ್ತಾರೆ. ಅದು ನನ್ನ ಸಾಂಗು ಅನ್ನೋದು ನನಗೊಂಥರ ಹೆಮ್ಮೆ. ಮೇಡಮ್, ಆ ಸಾಂಗ್ ನಿಮ್ಗೆ ಒಂದ್ಸಲ ಆಡ್ಬೋದಾ ಮೇಡಮ್? ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಓಕೆ, ಬರ್ಲಿ ಜೋರ ಚಪ್ಪಾಳೆ ನಮ್ಮ ಮೇಡಮ್ಗೆ. ಸೂಪರ್. ಓಕೆ ಸರ್, ನಿಮ್ದು ಯಾವ್ದಾದ್ರು ಒಂದು ಫೇವ್ರೇಟ್ ಹಾಡು ಸರ್? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಅದು ನಂಗೆ ಭಾಳ ಇಷ್ಟವಾದ ಹಾಡು. ನಂಗೆ ಹಾಡಕ್ಕೆ ಬರಲ್ಲ, ಅಷ್ಟೇ ಬರೋದು ಹಾಡು, ಅಷ್ಟೇ ಹಾಡಿದ್ದೀನಿ ಅಷ್ಟೇ. ಅಂದರೆ ಯಾಕೆ ಆ ಹಾಡು ನಂಗೆ ಭಾಳ ಇಷ್ಟ ಅಂದರೆ, ಯಾರೇ ಡಲ್ ಆಗಿದ್ರು, ಯಾರಿಗೆ ಬೇಜಾರಾಗಿದ್ರು, ಯಾರಿಗೆ ನೋವಾಗಿದ್ರು, ಯಾರಿಗೆ ಸೋಲಾಗಿದ್ರು, ಮತ್ತೆ ಅವರು ಎದ್ದು ನಿಂತ್ಕೊಳ್ಳೋ ಹಂಗೆ ಮಾಡುವಂಥ ಹಾಡು. ಅಂತ ಇನ್ಸ್ಪಿರೇಷನಲ್ ಸಾಂಗ್ ಅದು. ನಂಗೆ ಅದಕ್ಕೆ ಆ ಹಾಡು ಭಾಳ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಫೇವ್ರೆಟ್ ಸಾಂಗ್? ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದು ಅದನ್ಯಾಕೆ ಎತ್ತುವೆ ಹೊಡೆಯೋಕಂತ ಆ ಹಾಡಿದಿಲ್ಲ, ತುಂಬಾ ಇಷ್ಟ ನನ್ಗದು. ಯಾಕೆಂತಂದ್ರೆ ಅದು ಈ ಫಿಲಾಸಫಿನ ಹೇಳ್ತಾ
ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಶೈಲಿನಲ್ಲಿ ಅರ್ಥ ಮಾಡಿಸ್ತಾರಲ್ಲ. ಇನ್ಫ್ಯಾಕ್ಟ್ ಹಳೆ ಹಾಡುಗಳೇ ಚೆನ್ನಾಗಿರುತ್ತೆ, ಎಲ್ಲ ಹಾಡು ಚೆನ್ನಾಗಿರುತ್ತೆ. ಯಾವುದೇ ಹಳೆ ಹಾಡು ಹಾಕಿದ್ರು ಕೂತ್ಕೊಂಡು ಕೇಳೋಣ ಅನ್ಸುತ್ತೆ, ಒಂದು ಅರ್ಥ ಇರುತ್ತೆ. ಎಸ್, ವೆರಿ ಟ್ರೂ. ಥ್ಯಾಂಕ್ ಯು. ನಿಮ್ದು ಯಾವುದು ಫೇವ್ರೇಟ್? ಈ ಭೂಮಿ ಬಣ್ಣದ ಬೊಗರಿ ಆ ಶಿವನೇ ಚಾಟಿ ಕಣು. ಚಾಟ್ ಅದೇ. ಯಾಕೆ ನಾವು ಇಷ್ಟೊತ್ತು ಸಾಂಗ್ ಬಗ್ಗೆ ಮಾತಾಡ್ತಿದ್ವಿ ಅಂತಂದ್ರೆ ನಮ್ಮ ಮುಂದಿನ ಗೇಮ್ ಬಂದು ಸಾಂಗ್ ರಿಲೇಟೆಡ್ ಆಗಿರುತ್ತೆ. ವಾವ್, ಸೂಪರ್. ಗೇಮ್ ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಎರಡು ತಂಡ ಅಪೋಸಿಟ್ ಅಲ್ಲಿ ಇರುತ್ತೆ. ಎರಡು ತಂಡಕ್ಕೂ ಸೇರಿಸಿ ನಮ್ಮ ಜಡ್ಜಸ್ ಒಬ್ರು ಹೀರೋ ಅಥವಾ ಹೀರೋಯಿನ್ ನ ಕೊಡ್ತಾರೆ, ಹೆಸರು ಕೊಡ್ತಾರೆ. ಅವರ ಮೂವಿಗಳ ಸಾಂಗ್ ಗಳನ್ನ ಅಂದ್ರೆ ರೆಟ್ರೋ ಸಾಂಗ್ ಗಳನ್ನ ನಮ್ಮ ತಂಡ ಹಾಡ್ಬೇಕು. ಅಂದ್ರೆ ಈಗ ಫಸ್ಟ್ ವಜ್ರ ಟೀಮ್ ಹಾಡಿದ್ರು, ಸೊ ಅದೇ ಹೀರೋ ಅಥವಾ ಹೀರೋಯಿನ್ ಸಾಂಗ್ ನ ವೈಡೂರ್ಯ ತಂಡ ಕೂಡ ಹಾಡ್ಬೇಕು. ಅಂತ್ಯಾಕ್ಷರ ಅಂದ್ರೆ ಎಂಡಿಂದ ತಗೋತೀವಲ್ಲ, ಆ ತರ ಅಲ್ಲ, ಜಸ್ಟ್ ಆ ಹೀರೋ ಅಥವಾ ಹೀರೋಯಿನ್ ನ ಮೂವಿಗಳ ಸಾಂಗ್ ಗಳನ್ನ ಹಾಡ್ತಾ ಹೋಗ್ಬೇಕು. ಯೋಚನೆ ಮಾಡಕ್ಕೆ 5 ಸೆಕೆಂಡ್ಗಳ ಕಾಲ ಮಾತ್ರ ಇರುತ್ತೆ. 5 ಸೆಕೆಂಡ್ಗಳ ಕಾಲ ಮೀರೋದ್ರೆ ಯಾರು ಜಾಸ್ತಿ ಹಾಡು ಹೇಳ್ತಾರೆ ಆ ಟೀಮ್ ವಿನ್ ಆಗುತ್ತೆ. ಸೊ ಒಂದೇ ಮೂವಿಯಿಂದ 5 ಸಾಂಗ್ ಇದ್ರೆ ಒಂದೇ ಮೂವಿ 5 ಸಾಂಗ್ ಹೇಳೋ ಆಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಒಂದು ಮೂವಿ ಸಾಂಗ್ ಹೇಳಿದ್ರೆ ಅದೇ ಹೀರೋದು ನೆಕ್ಸ್ಟ್ ಬೇರೆ ಮೂವಿದು ಅವ್ರ ಸಾಂಗ್ ಗಳನ್ನ ಪಿಕ್ ಮಾಡ್ಬೇಕು. ಸೊ ಹೀಗೆ 1 and 1 ಹೋಗುತ್ತೆ, ಹೀರೋ ಹೀರೋಯಿನ್ ತರ. ಸೊ ಯಾರು ಕೊನೆಯಲ್ಲಿ ಜಾಸ್ತಿ ಪಾಯಿಂಟ್ಸ್ ನ ಗಳಿಸ್ತಾರೋ ಅವರು ವಿನ್ ಆಗ್ತಾರೆ. ಓಕೆ, ಸೊ ಎರಡು ತಂಡ ವಜ್ರ ಹಾಗೂ ವೈಡೂರ್ಯನ ನಾವು ಸ್ಟೇಜ್ ಮೇಲೆ ಕರ್ಸೋಣ. ಎರಡು ತಂಡ ಆಟ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಆರ್ಟಿಸ್ಟ್ ಯಾರು ಅಂತ ಹೇಳ್ತಾರೆ. ವಜ್ರ ತಂಡದವರು ಮೊದಲು ಹಾಡ್ತಾರೆ, ವೈಡೂರ್ಯ ತಂಡ ಆಮೇಲೆ ಹಾಡ್ತಾರೆ. ಓಕೆ, ಮೊದಲನೇ ಹೀರೋ ಅಥವಾ ಹೀರೋಯಿನ್ ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್. ಕೈ ತುಟ್ಟು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಓಕೆ, ನೆಕ್ಸ್ಟ್ 1 2 ನಾನು ಬಡವ, ನಾನು ಬಡವಿ, ಟಿಂಗ್ 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 ಟಿಂಗ್. ನಮ್ಮ ಪ್ರೀತಿಗೆ ಬಡತನವಿಲ್ಲ, ನಮ್ಮ ಪ್ರೀತಿಗೆ ಬಡತನವಿಲ್ಲ. ಓಕೆ, ನೆಕ್ಸ್ಟ್ 1 2 3 4 5. ಔಟ್. ಇಬ್ರು ಒಂದೊಂದು ಹಾಡು ಹೇಳಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ಹೀರೋ ಆರ್ ಹೀರೋಯಿನ್? ಶಂಕರ್ ನಾಗ್. ವೈಡೂರ್ಯ ತಂಡ ಶಂಕರ್ ನಾಗ್ ಸರ್. ನಗುವ ಗುಲಾಬಿ ಹೂವೇ, ಮುನಿವ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಛಲವು, ನಗುವ ಗುಲಾಬಿ ಹೂವೇ. ನೆಕ್ಸ್ಟ್ ವಜ್ರ ತಂಡ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನು ತಮ್ಮನೂ ಇಲ್ಲಯಾದೆ ನಾನು, ಅಣ್ಣನೇ ತಮ್ಮನೂ ಇಲ್ಲ, ಅಕ್ಕರೆ ಸಕ್ಕರೆ ಇಲ್ಲ. ಓಕೆ, ನೆಕ್ಸ್ಟ್ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು, ನಲಿದು ರಾಗಕ್ಕೆ ನಲಿದು, ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸ್ವಾಮಿ ನಾವಿರೋದ ಹೀಗೆ, ನೋಡಿ ಸ್ವಾಮಿ ನಾವಿರೋದ ಹೀಗೆ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನೋಡಿ ಸ್ವಾಮಿ. ಅಯ್ಯೋ ಸ್ವಾಮಿ. ಗೀತಾಂಜಲಿ ಹಾಲು ಕೆನ್ನೆಗೆ, ನಮ್ಮೂರ ಹೆಣ್ಣಿಗೆ, ನಮ್ಮೂರ ಹೆಣ್ಣಿಗೆ, ಗೀತಾಂಜಲಿ ಬಾಳೆಹಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಕನಕಾಂಬರಿ ನೀನು ಬಾರಲೆ, ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ.
ತಂಡ. ಹೌದಾ? ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇಲ್ಲಿ ಯಾರು ನಮ್ಮ ಮಾತು ಕೇಳುವುದಿಲ್ಲ. ಯಾವ್ದು ಹಾಡಿದು? ಮುಂದೆ ಬನ್ನಿ. ಸೊ ಅವರು ಈಗ ಹೇಳಿದ ಸಾಂಗ್ ಮುಂದೆ ಬನ್ನಿ. ಶಂಕರ್ ನಾಗ್ದಲ್ಲ ಅದು ಹಾಡು. ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಅದು ಕಮಲ್ ಹಾಸನ್ ಸರ್. ಅದು ಕಮಲ್ ಹಾಸನ್ ಹಾಡೋದು. ಓಕೆ, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ್ದು. ಅದ್ರಲ್ಲಿ ಶಂಕರ್ ನಾಗ್ ಇಲ್ಲ. ಸೊ ಈಗ ಎಷ್ಟು ಪಾಯಿಂಟ್ ಬಂತು ಸರ್? ಈಗ ಅವರು 3 ಕರೆಕ್ಟಾಗಿ ಹೇಳಿದ್ದಾರೆ, ಇವ್ರು 2 ಕರೆಕ್ಟಾಗಿ ಹೇಳಿದ್ದಾರೆ. ಸೊ 1 ಪಾಯಿಂಟ್ ಈ ಕಡೆ ಬಂತು. ಟೋಟಲ್ ಅವ್ರದ್ದು 4 ಆಗಿದೆ, ಇವ್ರದ್ದು 3 ಆಗಿದೆ. ಓಕೆ, 4 and 3 ಆಗಿದೆ. ಓಕೆ, ಅನಂತ್ ನಾಗ್. ವೈಡೂರ್ಯ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓಯಿನಿಯಾ ಓಯಿನಿಯಾ, ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಓಕೆ, ವಜ್ರ ತಂಡ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚಲುವಾದ ಬೊಂಬೆ, ಚಂದನದ ಗೊಂಬೆ. ಓಕೆ, ವೈಡೂರ್ಯ ತಂಡ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಶ್ರೀದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ನೆಕ್ಸ್ಟ್ ವಜ್ರ ತಂಡ. ಬಿಸಿಲಾದರೇನು, ಮಳೆಯಾದರೇನು, ಬಿಸಿಲಾದರೇನು, ಮಳೆಯಾದರೇನು. ಓಕೆ, ವೈಡೂರ್ಯ ತಂಡ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ಅವ್ರದೇನಾ? ಪಕ್ಕ ಅವ್ರದೇನಾ? ಅನಂತ್ ನಾಗ್ ಮೂವಿದು. ವಜ್ರ ತಂಡ. 5 4 2 ಒಂದು ನಿಮಿಷ ಹೇಳಿ, ಹೇಳಿ. ಹೇಳಿ 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 ಹೇಳಿ, ಪರವಾಗಿಲ್ಲ. 1. ಓಕೆ, ಟೈಮ್ ಅಪ್. 3 ಪಾಯಿಂಟ್ ಅವ್ರಿಗೆ, 2 ಪಾಯಿಂಟ್ ಇವ್ರಿಗೆ. ಓಕೆ, 3 and 2 ಬಂದಿದೆ. ನೆಕ್ಸ್ಟ್ ಆರ್ಟಿಸ್ಟ್ ಸರ್. ವಿಷ್ಣುವರ್ಧನ್. ವೈಡೂರ್ಯ ತಂಡ. ವೈಡೂರ್ಯ. 5 4 4 3 ಮಲೆನಾಡಳಿಕೆ ಮೈಸೂರು ವಿಳೆದೆಲೆ ಬೆರೆದರೆ ಕೆಂಪು, ಪೋರ ನೀನು ಪೋರಿ ನಾನು ಬಿಡರೆ ಕೆಂಪು. ನನಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕೆಂಪಗಲು ನೀನಿರಬೇಕು. ಮನೆಯಲ್ಲಿನ ಮೂಡಿರು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಬೆಳಗಲು ಸಾಧ್ಯವೇ. ಈ ಜೀವನ ಹೊಸಗೂಡಿನ ಯಜಮಾನ, ಪ್ರೀತಿಯ ಯಜಮಾನ. ಓಕೆ, ವೈಡೂರ್ಯ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಸ್ನೇಹ ಟ್ವಿಂಗ್ ಟ್ವಿಂಗ್ ಸಂಗೀತ ಟ್ವಿಂಗ್ ಟ್ವಿಂಗ್ ಸಂತೋಷ ಸೌಂದರ್ಯ. ಓಕೆ, ಓಕೆ, ಮಡಿಕೇರಿಸಿ ಬಾಯಿ, ಇದು ಮಾತು ಮರೆನು, ಅದರ ಈ ಅದರ ಮಧುರ ಓ ಮಧುರ, ನಗಳ ಪ್ರೇಮವು ತುಂಬಾ ಜಾಯಿ, ತುಂಬಾ ಜಾಯಿ. ಓಕೆ, ವೈಡೂರ್ಯ. Love ಜೊತೆ ಜೊತೆ, let's love ಮತ್ತೆ ಮತ್ತೆ, ಈ ಪ್ರೀತಿ ಸ್ನೇಹ
ತುಂಬಿದಾಗ ಲೋಕವೇಳವು ಓಕೆ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದಾಡಿದ್ವಿ. ನಾವು ಬಂದರ ಸಾಂಗ್ ಹೇಳಿದ್ವಲ್ಲ. ಹೇಳಿದಾರೆ ಅವ್ರು, ಆ ಸಿನಿಮಾ ಹಾಡು ಹೇಳಿದ್ದಾರೆ. 5 ಸೆಕೆಂಡ್ ಯೋಚನೆ ಮಾಡಕ್ ಟೈಮ್ ಕೊಟ್ಟಿದ್ವಿ, ನೀವು ಹಾಡಿದ್ರಿ. ಓಕೆ ಡನ್. ಸೊ ಯಾರಿಗೆ ಈ ಪಾಯಿಂಟ್ಸ್? ಮತ್ತೆ 3-2. ಓಕೆ 3 ವೈಡೂರ್ಯಕ್ಕೆ ಮತ್ತೆ ವಜ್ರಕ್ಕೆ 2. ಕೊನೆಯ ಆರ್ಟಿಸ್ಟ್ ಡಾಕ್ಟರ್ ರಾಜ್ಕುಮಾರ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. Okay. ನೆಕ್ಸ್ಟ್ ವಜ್ರ. ಆ ಗೊಂಬೆಯ ಪ್ರೇಮ ಸಂಜೆಯ, ಆ ಗೊಂಬೆಯ ಪ್ರೇಮ ಸಂಜೆಯ. ಓಕೆ ವೈಡೂರ್ಯ. ರಾಜ ಮುದ್ದು ರಾಜ ನೂಗುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ ಸರಳ ಸಗರನೆ ದೂರ ನಿಲ್ಲಲೇಕೆ ಕೋಪ ಏಕೆ ನಿನಗಾಗಿ ಬಂದೆ ಓಲವನ್ನು ತಂದೆ ನನಗೆಲ್ಲ ನಿಂದೆ ರಾಜ. ರಾಜ ನೆಕ್ಸ್ಟ್ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಮಂಚ ಮಂಚರ ನಡುವೆ ಮೇಲ್ಯಾವುದು ಮೇಲ್ಯಾವುದೋ ತಯ್ಯಕ್ಕುತ್ತ ತೆಗ್ದ ತಯ್ಯಕ್ಕುತ್ತ ತೆಗ್ದ ತಯ್ಯಕ್ಕುತ್ತ ತೆಗ್ದ ತಯ್ಯಕ್ಕುತ್ತ ಎಸ್ ವೈಡೂರ್ಯ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ ಹಿಂದೆ ಹೋರಾಡಲು ನಾವೆಂದು ಮುಂದೆ. ಆಜ್ಞೆ ನಾ ಮೀರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಛೇ ಛೇ ಆಗದು ಆಗದು. ಓಕೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೋದು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎದುರುವುದು, ಹೀಗೆ ನಗುತ್ತಲಿರುವುದು. ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ಎನ್ನಾಡಿತು ನಿನ್ನ ಮರೆಯಲಾರೆ. ಓಕೆ ನಮ್ಮ ವಜ್ರ ತಂಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಎಸ್ ವೈಡೂರ್ಯ ತಂಡ. ಪ್ರಿಯತಮ ಪ್ರಿಯತಮ ಕರುಣೆಯ ತೋರೆಯ ಕರುಣೆಯ ತೋರೆಯ ಪ್ರಿಯತಮ ಪ್ರಿಯತಮ. ಓಕೆ ವಜ್ರ ತಂಡ. ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ Five, 3, 2, 1. ಓಕೆ, ಅವರು 5 ಹಾಡು ಹೇಳಿದ್ದಾರೆ, ಇವರು 5 ಹಾಡು ಹೇಳಿದ್ದಾರೆ. ಈಕ್ವಲ್ ಆಗಿದೆ ಈ ಸುತ್ತಲ್ಲಿ. ಸೊ ಈಗ ಸ್ಕೋರ್ಸ್ ಹೇಳ್ಬಿಡ್ತೀನಿ. ಎಸ್ ಕೋರ್ಸ್. ವೈಡೂರ್ಯ ತಂಡದವರು ಒಟ್ಟು 15 ಸರಿಯಾಗಿ ಹಾಡಿದ್ದಾರೆ. ಒಂದು ಹಾಡಿಗೆ 10 ಅಂಕಗಳ ಪ್ರಕಾರ ಅವರಿಗೆ 150 ಅಂಕಗಳು ಬರುತ್ತೆ. ವಜ್ರ ತಂಡದವರು ಒಟ್ಟು 12 ಸರಿಯಾದ ಹಾಡುಗಳನ್ನು ಹೇಳಿದ್ದಾರೆ.
10 ಅಂಕಗಳ ಪ್ರಕಾರ ಅವ್ರಿಗೆ 120 ಬರುತ್ತೆ. 120 ಪಾಯಿಂಟ್ಸ್ ನಮ್ಮ ವಜ್ರ ತಂಡಕ್ಕೆ ಬಂದಿದೆ. ಬರ್ಲಿ ಜೋರ ಚಪ್ಪಾಳೆ. ಸೊ ಹಾಗಾಗಿ ಈ ಆಟದಲ್ಲಿ ವಿಜೇತರು ವೈಡೂರ್ಯ ತಂಡದವರು. ವೈಡೂರ್ಯ ತಂಡ ಬಂದ್ರೆ ಈಗ ನಮ್ಮ ಸಂಚಿಕೆಯ ಕೊನೆಯ ಹಂತದಲ್ಲಿ ಇದ್ದೀವಿ ನಾವು. ಒಂದು ಕ್ರೌನ್ ಮೂಮೆಂಟ್ ಇದೆ, ಇನ್ನೊಂದು ಬೆಸ್ಟ್ ಯಾರು ಅವರ ಟೀಮಲ್ಲಿ, ಲೀಸ್ಟ್ ಯಾರು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅದು ಅಲ್ಲದೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ 2 ತಂಡದಿಂದ ಯಾರಾದರೂ ಒಬ್ರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಮೊದಲಿಂದನೇ ಹೇಳ್ಕೊಂಡು ಬಂದ ಹಾಗೆ ಒಬ್ರು ಪಕ್ಕ ಈ ಒಂದು ರೌಂಡ್ ಅಲ್ಲಿ ಎಲಿಮಿನೇಷನ್ ಆಗ್ತಾರೆ. ಕ್ಯಾಪ್ಟನ್ಸ್ ಹತ್ರ ಕೇಳೋಣ. ವಜ್ರ ತಂಡದಿಂದ ನಯನ, ನಿಮ್ಮ ತಂಡದಲ್ಲಿ ನಿಮಗೆ ಬೆಸ್ಟ್ ಆರ್ ಎಸ್ ಲೀಸ್ಟ್ ಅಂದರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು ಅಂತ ನಮಗೆ ನೀವು ತಿಳಿಸ್ಕೊಡ್ಬೇಕು. ಸೊ ಮ್ಯಾಮ್, ಇಲ್ಲಿ ಆಸ್ ಅ ಕ್ಯಾಪ್ಟನ್ ನಾನು ಹೇಳ್ತೀನಿ, ನಾನು ಕ್ಯಾಪ್ಟನ್ ಅಂತ ಒಂದು ಬಿರುದು ತೊಗೊಂಡಿರ್ಬೋದು ಈ ವಾರಕ್ಕೆ. ಬಟ್ ನನ್ನ ಇಲ್ಲಿ ನಮ್ಮ 4 ಜನ ನನ್ನ ಏನು ಕೋ ಕಂಟೆಸ್ಟೆಂಟ್ ಇದ್ದಾರೆ ಅವರು ಕ್ಯಾಪ್ಟನ್ಸೇ ನನಗೆ. ಯಾಕಂದರೆ ಅವ್ರ ಡಿಸಿಷನ್ನು ಅಲ್ಟಿಮೇಟ್ಲಿ ಮ್ಯಾಟರ್ಸ್ ಆಗುತ್ತೆ ನನಗೆ. ಸೊ ಬೆಸ್ಟ್ ಅಂತ ಕೊಡೋಕೆ ಹೋದರೆ ನಾನು ಸ್ಫೂರ್ತಿಗೆ ಕೊಡ್ತೀನಿ, ಸ್ಫೂರ್ತಿ ಮತ್ತು ಅವ್ರ ಅಮ್ಮ ಐಶ್ವರ್ಯಗೆ ಕೊಡ್ತೀನಿ. ಸೊ ಎಲ್ಲ ಟಾಸ್ಕಲ್ಲೂ ಒಂದು ಇಂಟ್ ಆಗಿರ್ಬೋದು, ಕ್ಲೂ ಆಗಿರ್ಬೋದು ನಮಗೆ ಕೊಟ್ಟಿದ್ದಾರೆ, ಅದು ನಮಗೂ ಈಸಿ ಆಗಿದೆ. ಆ್ಯಂಡ್ ನಾವು ಅಲ್ಟಿಮೇಟ್ಲಿ ವಿನ್ ಆಗೋಕ್ಕೆ ಲೀಡ್ ಆಗಿದೆ ಅದು. ಆ್ಯಂಡ್ ಲೀಸ್ಟ್ ಅಂತ ನಾನು ಯಾರು ನನ್ನ ಟೀಮಲ್ಲಿ ಬಿಟ್ಕೊಡೋಕೆ ಇಷ್ಟ ಇಲ್ಲ ಮ್ಯಾಮ್, ಬಿಕಾಸ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ಬಿಕಾಸ್ ಎಲ್ಲರೂ ಒಂದೊಂದ್ರಲ್ಲಿ ಸ್ಟ್ರಾಂಗ್ ಇದ್ದಾರೆ. ಐ ಬಿಲೀವ್ ಇನ್ ದಟ್ ಸ್ಟ್ರಾಂಗ್ಲಿ. ಸೊ ಎಲ್ಲರೂ ಒಂದೊಂದು ಗೇಮಲ್ಲಿ ಆಟ ಆಡಿದ್ದಾರೆ. ಸೊ ಯಾರನ್ನೂ ಲೀಸ್ಟ್ ಅನ್ನಲ್ಲ, ಬಟ್ ಅಲ್ಟಿಮೇಟ್ಲಿ ಹೇಳಬೇಕಾಗಂತ ಬಂದಾಗೂ ಹೇಳಲ್ಲ ನಾನು, ಬಿಕಾಸ್ ಅವರಿಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮನಸ್ಸಿಗೆ. ಸೊ ಅವರು ಮೋಟಿವೇಟ್ ಆಗಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆಡಿ ಅಷ್ಟೇ. ಅಟ್ಲೀಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಯಾರು ಇದ್ರೆ ಅದನ್ನಾರು ಹೇಳ್ಬೋದು. ಇದು ಬರೀ ಅಮ್ಮ ಕನ್ಸಿಡರ್ ಮಾಡಿ ಅಲ್ಲ, ಅಮ್ಮ ಹಾಗೂ ಮಗು ಇಬ್ರನ್ನು ಕನ್ಸಿಡರ್ ಮಾಡಿ ಈ ಒಂದು ಪಾಯಿಂಟ್ ನ ನೀವು ಹೇಳ್ಬೇಕಾಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಶೋ ಅಬೌಟ್ ಮಾಮ್ಸ್, ಇಟ್ ಈಸ್ ಶೋ ಅಬೌಟ್ ಮಾಮ್ಸ್ ಅಂಡ್ ಕಿಡ್ಸ್. ಸೊ ಇಬ್ರನ್ನು ಕಂಪೇರ್ ಮಾಡಿಬಿಟ್ಟು ನೀವು ಹೇಳ್ಬೇಕಾಗುತ್ತೆ. ಐ ವಿಲ್ ಡೆಫಿನೆಟ್ಲಿ ಟೇಕ್ ಅಪ್. ನನಗೆ ಬೇರೆ ಏನೂ ಇಲ್ಲ, ಪದ್ಮ ಅವ್ರನ್ನೇ ತೊಗೋತೀನಿ. ಅವ್ರ ಮೇಲೆ ನನಗೆ ಹಾರ್ಟ್ ಫೀಲಿಂಗ್ಸ್ ಇಲ್ಲ, ಬಿಕಾಸ್ ಶಿ ಈಸ್ ಮೈ ಸಿಸ್ಟರ್ ಥರನೇ. ಆ್ಯಂಡ್ ಅವ್ರು ಸ್ವಲ್ಪ ಭಯ ಪಡ್ತಾರೆ, ಆ ಭಯನ ಬಿಟ್ಟು ಓವರ್ಕಮ್ ಮಾಡಿ ಸ್ವಲ್ಪ ಮುಂದೆ ಬಂದರೆ ಶಿ ವಿಲ್ ಬಿ ದ ವಿನ್ನರ್ ಮ್ಯಾಮ್. ಡೆಫಿನೆಟ್ಲಿ ಶಿ ಹ್ಯಾವ್ ದಟ್ ಕೇಪಬಿಲಿಟಿ. ನನಗೆ ಅವರಲ್ಲಿ ನೋಡಿದ್ದೀನಿ ವೆರಿ ಫಸ್ಟ್ ಡೇಯಿಂದ. ಐ ವಾಂಟೆಡ್ ಟು ಬಿ ಇನ್ ಆ ಟೀಮ್, ಸಸ್ಟೈನ್ ಆಗಬೇಕು ಅವ್ರನ್ನು ಫಿನಾಲೆ ತನಕ. ಆ್ಯಂಡ್ ನಿಮಗೆ ಆ ಎನರ್ಜಿ ಇದೆ, ಹಾಡ್ತೀರಾ. ಓಕೆ ಪದ್ಮ ಮ್ಯಾಮ್, ಹೇಗೆ ಅನ್ನಿಸ್ತು? ಡಿಸಿಷನ್ ನಾನು ಒಪ್ಕೊಳ್ತೀನಿ ಮ್ಯಾಮ್, ತಪ್ಪು ಅಂತ ಹೇಳಲ್ಲ. ಇಟ್ಸ್ ಓಕೆ, ಟೇಕ್ ಇಟ್ ಪಾಸಿಟಿವ್. ಪಾಸಿಟಿವ್ ಆಗಿ ತಗೊಳ್ಳಿ. ನಾನು ಹೇಳ್ದೆ ತಾನೆ. ಏನಿಲ್ಲ, ಆರಾಮಾಗಿ ಹೇಳಿ. ಹೇಳಿ ಏನ್ ಅನ್ನಿಸ್ತಾ ಇದೆ ಹೇಳಿ ಅದನ್ನ. ಇಲ್ಲ ಮ್ಯಾಮ್, ಟಾಸ್ಕ್ ಅಂತ ಬಂದಾಗ ನಾನು ನನ್ನ ಗ್ರೂಪಿಗೋಸ್ಕರ ಆಡಿದೆ ಮ್ಯಾಮ್. ಅಂದರೆ ಆ ಮಡಿಕೆ ನಾನು ಶಾರ್ಟ್ ಇದ್ದೀನಿ, ನಾನು ಅದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ಕೊಂಡು ಫಸ್ಟ್ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೆ, ಇಲ್ಲ ಬೇಡ ನನ್ನ ಟೀಮ್ ಸೋತ್ಬಿಡುತ್ತೆ, ಬೇಡ ಫಸ್ಟ್ ಅವ್ರು ಹೋಗಲಿ, ಆ ಥರ ನಾನು ಹಿಂದೆ ಬರ್ದೆ ಮ್ಯಾಮ್. ಅದೇ ನನ್ನ ಡಿಸ್ಅಡ್ವಾಂಟೇಜ್ ಆಗೋಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಅದು ತುಂಬ ಹಳೆ ಆಟ. ಇವತ್ತಿನ ಆಟ ಅದು ಇವತ್ತಿಂದ್ರಲ್ಲೂ ಅಷ್ಟೇ ಸ್ವಲ್ಪ ನಾನು ಆ ಉಯ್ಯಾಲೆಲ್ಲ ಭಯ ಪಟ್ಬಿಟ್ಟೆ ಅನ್ಸ್ಕೊಳ್ತೀನಿ ಸರ್. ಅದು ನನ್ನ ವೀಕ್ನೆಸ್, ನಾನು ಒಪ್ಕೊಳ್ತೀನಿ. ಓಕೆ, ವೆಲ್ ಡನ್. ಎನಿವೇಸ್, ಈ ಒಂದು ವಾರದಲ್ಲಿ ನಮ್ಮ ವಜ್ರ ತಂಡ ಎಲ್ಲ ಆಟದಲ್ಲೂ ಮುಂದೆ ಇದ್ದೀರಾ. ಸೊ ನಮ್ಮ ವೈಡೂರ್ಯ ತಂಡದ ಕ್ಯಾಪ್ಟನ್ನ ಮಾತಾಡ್ಸೋಣ. ಸೊ ಅವರ ಟೀಮಲ್ಲಿ ಯಾರು ಬೆಸ್ಟ್, ಯಾರು ಲೀಸ್ಟ್ ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ನನ್ನ ಎಲ್ಲ ಟೀಮಲ್ಲಿರೋರು ಪ್ರತಿಯೊಬ್ಬರು ಸಖತ್ತಾಗಿ ಆಡಿದ್ದಾರೆ, ಯಾವುದ್ರಲ್ಲೂ ಯಾರೂ ಕಮ್ಮಿ ಇಲ್ಲ ಅಂತ. ಬಟ್ ಸ್ಟಿಲ್ ಏನಾಯಿತು, ಕೆಲವೊಂದು ಕಡೆ ಫಸ್ಟ್ ಹೋದ್ವಿ ಅನ್ನೋದು ಅಲ್ಲ ಪಾಯಿಂಟು. ನಾವು ಟ್ಯಾಕ್ಟಿಕ್ಸ್ ತೊಗೊಳ್ಳಿಲ್ಲ, ಹೆಂಗೆ ಇದನ್ನು ಗೇಮ್ ಆಡಬೇಕು ಅನ್ನೋದು ನಾವು ಯೋಚನೆ ಮಾಡ್ದಿರ ಆತ್ರದಲ್ಲಿ ಮಾಡ್ಕೊಂಡ್ವಿ. ಕೆಲವೊಂದು ಕಡೆ ನಾವು ಶಾರ್ಟ್ ಟೆಂಪರ್ಡ್ ಏನೋ ಕೋಪದಿಂದ ನಾವು ರಿಯಾಕ್ಟ್ ಮಾಡಿದ್ವಿ, ಅದರಿಂದ ಕೆಲವು ಕಡೆ ನಾವು ಮಿಸ್ ಆದ್ವಿ. ಫಸ್ಟು ಓವರಾಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಫಸ್ಟ್ ಟಾಸ್ಕ್ ಅಂತ ಬಂದಾಗ ನಾನು ಬೇಜಾರು ಮಾಡ್ಕೊಂಡಿದ್ದು ನಮ್ಮ ಕಡೆಯಿಂದ ನಾವು ವಿನ್ ಆಗಲಿಲ್ಲ ಫಸ್ಟ್ ಟೈಮ್ ಅಂತ. ಸೊ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೋದರೆ ಚೈತ್ರಾಗೆ ಹೇಳ್ತೀನಿ ನಾನು, ಬಿಕಾಸ್ ಲಿಶನ್ನು ಸೂಪರಾಗಿ ಆಡಿದ್ದಾನೆ. ಅವ್ನ ಪೋಸ್ಟರ್ಸ್ನ ಜೋಡಿಸಿದ್ದೇ ಆಗಲಿ, ಹೂವಿನಾರ ಹಾಕಿಸ್ಕೊಳ್ಬೇಕಾದ್ರಲ್ಲಿ ಪ್ರತಿಯೊಂದರಲ್ಲೂ ಇನಿಷಿಯೇಟಿವ್ ತೊಗೋತಾನೆ, ನಾನು ಮಾಡ್ತೀನಿ, ನಾನು ಮುಂದೆ ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅಮ್ಮ ಮಗ ಇಬ್ಬರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೋಸ್ಕರ ಬೆಸ್ಟ್ ಅಂತ ನಾನು ಅವ್ರಿಗೆ ಕೊಡ್ತೀನಿ. ಸೂಪರ್ ಸೂಪರ್
ಸೊ ಲೀಸ್ಟ್ ಅನ್ನೋದಕ್ಕಿಂತ ಬೆಟರ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಥರ ಯಾರಾದರೂ ಇದ್ರೆ ಸೊ ಯಾರು? ಹೌದು, ದ ಬೆಟರ್ ಅಂತ ಬಂದಾಗ ಈ ಕಡೆ ನಮ್ಮದು ಒಂದು ಪ್ರಾಬ್ಲಮ್ಮು ಇಲ್ಲ ಡಿಸಡ್ವಾಂಟೇಜ್ ಏನಂದರೆ ಅರ್ಥ ಅವರಮ್ಮ ಪ್ರೆಗ್ನೆಂಟ್, ಬಟ್ ಸ್ಟಿಲ್ ಅವರು ಗೇಮ್ ಆಡಿದ್ದಾರೆ. ಫಸ್ಟ್ ಟಾಸ್ಕಲ್ಲಿ ಆಗಲಿ 2 ಹೂವಿನರ ಹಾಕಿದ್ದಾರೆ, ಎಲ್ಲನೂ ಅಪಾನ್ ಕನ್ಸಿಡ್ರೇಷನ್ ಅವರು ಸೂಪರಾಗಿ ಆಡಿದ್ದಾರೆ. ಆದರೆ ಲತಾ ಅವ್ರ ಕಡೆ ಬಂದಾಗ ಅವರು ಏನೂ ಹಾಕಲಿಲ್ಲ, ಫಸ್ಟಲ್ಲೂ 0 ಆಯಿತು. ಅದಾದಮೇಲೆ ಲಾಸ್ಟಲ್ಲಿ ನಾವು ಇವಳು ಹರಿಪ್ರಿಯಾ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಮೂವಿ ನೇಮ್ಸ್ ಹೇಳ್ತಾಳೆ ಅಂತ. ಅವಳು ಹಾಗೆ ಓವರ್ ಕಾನ್ಫಿಡೆಂಟಲ್ಲಿ ಹೇಳಲು, ನನಗೆ ಗೊತ್ತು ನೀವು ತಲೆ ಕೆಡಿಸ್ಕೊಂಬಿಡಿ, ನಾನು ಹೇಳ್ತೀನಿ 20 ಹೇಳ್ತೀನಿ ಅಂತ ರೇಂಜಿಗೆ ಕೊಟ್ಟಳು. ಬಟ್ ನಾವು ಆ ಕಾನ್ಫಿಡೆನ್ಸಲ್ಲಿ ಬಂದ್ವಿ, ನೋಡಿದ್ರೆ ಇಲ್ಲಿ ಎರಡು ರೀಚ್ ಆಗಲಿಲ್ಲ. ಸೊ ಆ ಬೇಜಾರಿಂದ ನಾನು ಅಷ್ಟೇ ಈ ವೀಕೆಂಡ್ ಟಾಸ್ಕ್ ಕನ್ಸಿಡರ್ ಮಾಡಿ ಲತಾನ ಹೇಳ್ತೀನಿ, ಇಲ್ಲಾಂದ್ರೆ ಲತಾ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಸೀರಿಯಸ್ ಸೂಪರ್. ಎಸ್, ಸೂಪರ್. ಸೊ 2 ತಂಡದಿಂದ ಅವ್ರಿಗೆ ಏನನ್ಸುತ್ತೆ ಅದ್ರ ಬಗ್ಗೆ? ನಾನೇನಂತಂದ್ರೆ ಉಯ್ಯಾಲೆ ಟಾಸ್ಕ್ ನಾವು ಫಸ್ಟು ಸ್ಟ್ರಾಟಜಿ ಏನಿಲ್ಲ, ಸೆಕೆಂಡ್ ಇವ್ರು ಬಂದಿದ ತಕ್ಷಣ ಹೋಗಿಲ್ಲ ತ ಕೂತ್ಕೊಳ್ಳಿ ಅಂತಂದ್ರಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಓಕೆ ಅಂತ ಕೂತ್ಕೊಂಡೆ. ಅಲ್ಲಿ ನೋಡಿದ್ರೆ ಅವ್ರ ಮಕ್ಕಳು ಸರಿಗೆ ನಂಗೆ ನಿಂತ್ಕೊಳ್ಳೇ ಇಲ್ಲ, ಹೇಳ್ತಾ ಇದ್ದೀನಿ ಸುಮ್ಮನೆ ನಿಂತ್ಕೊಳ್ಳಿ ಅಂತ. ಅವ್ರು ಅಲ್ಲಿ ಕೇಪಬಲ್ ಇರಲಿಲ್ಲ. ಥರ್ಡ್ ಟಾಸ್ಕಿಂದ ಅವ್ರು ಬೇರೆಯವ್ರು ಕೂತ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಗೋಯ್ತು ಹೆಂಗೆ ನಿಲ್ಲಿಸ್ಬೇಕು, ಹೆಂಗೆ ಕೂರಿಸ್ಬೇಕು ಅಂತ. ಸೊ ಅದೊಂದು ಸ್ವಲ್ಪ ನನಗೆ ಡಿಸಡ್ವಾಂಟೇಜ್ ಆಯಿತು. ಮಕ್ಕಳು ಕರೆಕ್ಟಾಗಿ ನಿಂತಿದ್ರೆ ಅಟ್ಲೀಸ್ಟ್ ಒಬ್ರಿಗಾದರೂ ಬೀಳ್ತಿತ್ತು ಅನಿಸುತ್ತೆ. ಅವ್ರವರೇ ಹಿಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ಅದು ತುಂಬ ಇದಾಯಿತು. ಮೂವಿ ನೇಮ್ಸಲ್ಲಿ ಅವಳು ಹರಿಪ್ರಿಯಾ ಅಲ್ಲಿ ಕೂತ್ಕೊಂಡು ಎಲ್ಲ ಹೇಳ್ತಾ ಇದ್ಲು, ಎಲ್ಲ ಇದು ಮಾಡಿದ್ಲು. ಬಟ್ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, 2ಕ್ಕೆ ಸ್ಟಾಪ್ ಆಗೋದ್ಲು. ಅದು ಸ್ವಲ್ಪ ಡಿಸಡ್ವಾಂಟೇಜ್ ಆಯಿತು ನನಗಷ್ಟೇ. ಬಟ್ ಎನಿವೆ ಇದು ಗೇಮ್ ಆದ್ದರಿಂದ ಅಲ್ಟಿಮೇಟ್ಲಿ ನೀವು ಎಷ್ಟು ಅಂಕ ತೊಗೊಂಡ್ರಿ ಅನ್ನೋದೇ ವರ್ಕ್ ಆಗೋದು. ಅದಕ್ಕೆ ಏನೇ ಕಾರಣಗಳಾಗಿರ್ಬೋದು, ಏನೇ ಸಮಸ್ಯೆಗಳಾಗಿರ್ಬೋದು, ಅದು ವರ್ಕ್ ಆಗೋದಿಲ್ಲ. ವರ್ಕ್ ಆಗಿರೋದು ನೆಟ್ ರಿಸಲ್ಟ್ ಎಷ್ಟು ಅಂತ, ನೀವು ನಿಮ್ಮ ಟೀಮ್ಗೆ ನಿಮ್ಮ ಕಡೆಯಿಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗುತ್ತೆ ಅನ್ನೋದೇ ಮುಖ್ಯ ಆಗುತ್ತೆ. ಆದರೆ ಲೆಕ್ಕದಲ್ಲಿ ತೊಗೊಂಡಾಗ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಸ್ವಲ್ಪ ಕಡಿಮೆನೇ ಆಯಿತು ಈ ಸಲ. ಓಕೆ, ಸೊ ಅವ್ರಿಗೆ ಅನಿಸಿದರೆ ಅದು ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಮ್ಮ ಈ ಒಂದು ರೌಂಡಲ್ಲಿ ಎಲಿಮಿನೇಷನ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇವತ್ತು ಬೆಸ್ಟ್ ಸಿರಿ ಸೂಪರ್ ಮಾಮ್ ಆಫ್ ದ ವೀಕ್ನ ಯಾರಿಗೆ ಹೋಗುತ್ತೆ ಅಂತ ಹೇಳೋಣ. ಸರ್ ಹಾಗೂ ಮ್ಯಾಮ್, ಯಾರು ನಿಮಗೆ ಬೆಸ್ಟ್ ಮಾಮ್ ನಿಮ್ಗೆ ಅನ್ಸುತ್ತೆ? ಸೊ ಅವ್ರಿಗೆ ನಾವಿವತ್ತು ಕ್ರೌನ್ ಇಡೋಣ. ಸೊ ಓಕೆ, ನಾನು ಸರ್ರು ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಪ್ರತಿಯೊಂದು ನಾವು ನೋಡ್ಕೊಂಡಿದ್ದೀವಿ. ಒಂದು 2-3 ಜನದ ಮಧ್ಯದಲ್ಲಿ ಒಂದು ಸ್ವಲ್ಪ ಯಾರು ಅಂತ ಡಿಸೈಡ್ ಮಾಡೋದು ನಮಗೆ ಒಂದು ಸ್ವಲ್ಪ ಟೈ ಅಂತ ಅನಿಸ್ತು. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡಿಸೈಡ್ 1 ಪರ್ಸನ್. ಸೊ ಹಾಗಾಗಿ ಓಕೆ, ಈ ವಾರದ ಕ್ರೌನ್ ಯಾರಿಗೆ ಹೋಗ್ತಾ ಇದೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಮೇಡಮ್, ನಿಮ್ಮ ಮಾತಿಗೆ ನಾವು ಕಾಯ್ತಾ ಇದ್ದೀವಿ. ಟೀಮಿಂದ ಒಬ್ರು ಅಂತ ಹೇಳ್ಬಿಡ್ಲಾ? ಹೇಳಿ. ಚೈತ್ರ. ಆ್ಯಕ್ಚುಲಿ ಲಾಸ್ಟ್ ವೀಕಿಂದನೇ ತುಂಬ ನನಗೆ ಪ್ರೆಷರ್ ಜಾಸ್ತಿ ನನ್ನ ಮಗನಿಂದ. ಅಮ್ಮ ಅವ್ರಿಗೆ ಬಂತು, ಹಿಂಗೆ ಬರಲಿಲ್ಲ, ಏನು ಮಿಸ್ಟೇಕ್ ಆಯಿತು, ನಾನು ಏನು ತಪ್ಪು ಮಾಡಿದೆ, ನಾನು ಎಲ್ಲ ಆಟದಲ್ಲೂ ಚೆನ್ನಾಗಿ ಆಡಿದ್ದೀನಿ, ನೀನು ಯಾಕೆ ಆಡಲಿಲ್ಲ? ನನಗೆ ಅವನೇ ಕ್ವಶನ್ಸ್ ಮಾಡ್ತಾ ಇದ್ದ, ನೀನು ಯಾಕೆ ಆಡಲಿಲ್ಲ, ನೀನು ಆಡಬೇಕು, ನಾನು ಆಡಿದ್ದೀನಿ ತಾನೆ ಅಂತ. ಇಸ್ ಲೈಕ್ ನನಗೆ ಒಳ್ಳೆ ಒಂದು ತಂದೆ ಥರ ರೂಲ್ಸ್ ಮಾತಾಡ್ಬಿಟ್ಟ. ಆ ಥರ ಟೈಮಲ್ಲೆಲ್ಲ ನನಗೆ ಎಲ್ಲ ಥರನೂ ಇವನೇ ಎಮೋಷ್ನಲ್ ಆಗಿ ನನಗೆ ಕನೆಕ್ಟ್ ಆಗ್ತಾ ಇದ್ದಾನಲ್ಲ, ಆ್ಯಸ್ ಅ ಫಾದರ್, ಆ್ಯಸ್ ಅ ಫ್ರೆಂಡ್ ಅಂತ ಹೇಳಿ. ಈ ಅವಾರ್ಡಿಗೆ ಎಷ್ಟು ವ್ಯಾಲ್ಯೂ ಇದೆ, ಇದೊಂದು ಮಾಮ್ ಆಫ್ ದ ವೀಕ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ತುಂಬ ಸೀರಿಯಸ್ ಆಗಿ ತೊಗೊಂಡೆ ನಾನು, ಏನಾದರೂ ಆಡಬೇಕು ಅಂತ. ಆ ಉಯ್ಯಾಲೆದು ಮಾತ್ರ ನನಗೆ ಸ್ವಲ್ಪ ಚಕ್ಕರ್ ಹೊಡೆದಿಲ್ಲ ಅಂದಿದ್ರೆ ನಾನು ಬಿಡ್ತಾನೆ ಇರಲಿಲ್ಲ. ನನಗೆ ತುಂಬ ಗಿಲ್ಟ್ ಆಯಿತು. ಗ್ರೂಪಲ್ಲಿ ಹೇಳ್ತಾ ಇದ್ದೆ, ಆ ಗೇಮಲ್ಲಿ ನಾವು ಬಿಟ್ಕೊಟ್ಬಿಟ್ವಿ ನಾವು, ಅದು ಹೆವಿ ಪಾಯಿಂಟ್ಸ್ ಹೊಟ್ಟೋಯ್ತು, ಇವಾಗ ಹೆಂಗೆ ಕಮ್ ಬ್ಯಾಕ್ ಮಾಡೋದು ನಮಿತಾಗ ಹೇಳ್ದೆ. ಈಗ ಫಿಲಮ್ ಹೆಸರಲ್ಲೂ ಹೆವಿ ಪಾಯಿಂಟ್ಸ್ ಹೊಟ್ಟೋಯ್ತು. ಇವನಿಗೆ 15 ಹೇಳ್ಕೊಟ್ಟಿದ್ದೆ, ರಾತ್ರಿ ಎಲ್ಲ 1 ಗಂಟೆ ರಾತ್ರಿವರೆಗೂ ಲಿಸ್ಟ್ ಮಾಡಿ ನೋಟ್ಸಲ್ಲಿ ಮೊಬೈಲಲ್ಲಿ ಹಾಕ್ಕೊಂಡು ಇವನಿಗೆ ಕೊಟ್ಟು ಏನೇನೆಲ್ಲ ಎಫರ್ಟ್ ಮಾಡಿದ್ರು ಇವನು 8 ಹೇಳ್ಬಿಟ್ಟ.
ಸ್ಟಿಲ್ ಹ್ಯಾಪಿ. ಎಷ್ಟು ಸ್ಟ್ರಗಲ್ಲು, ಎಷ್ಟು ಕಷ್ಟಪಟ್ಟು ಏನೇನು ಪ್ಲ್ಯಾನ್ ಮಾಡಿದ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ದೇವರನ್ನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಳಗ್ಗೆ ಈ ವಕ್ರತುಂಡ ಮಹಾಕಾಯ ಅದು ಇದೇಳ್ತಾನೆ ಸ್ತೋತ್ರ, ಬೇಡ್ಕೋ, ಕರೆಕ್ಟಾಗಿ ಬೇಡ್ಕೋ, ಆಮೇಲೆ ಸ್ನಾನ ಮಾಡಕ್ಕೆ ಹೋಗು ಅಂತ ಹೇಳಿದ್ದೆ. ಚೆನ್ನಾಗಿ ಬೇಡ್ಕೊಂಡಿದ್ದಾನೆ ಅನ್ಸುತ್ತೆ. ಇವತ್ತು ಬೆಸ್ಟ್ ಮಾಮ್ ಆಫ್ ದ ವೀಕ್ ನಿಮ್ಮ ಅಮ್ಮನಿಗೆ ಬರ್ತಿದ್ದಿದೆ. ಸೊ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಈ ಥರ ಆಗಿರೋದು ನನ್ನ ಜೊತೆ. ಸೂಪರ್ ಸೂಪರ್. ಓಕೆ, ಈ ವಾರದ ಬೆಸ್ಟ್ ಸೂಪರ್ ಮಾಮ್ ಬೇರೆ ಯಾರು ಅಲ್ಲ, ನಮ್ಮ ಚೈತ್ರ ಮೇಡಮ್ ಸಿಗ್ತಾ ಇದೆ. ಥ್ಯಾಂಕ್ ಯು. ಸಲ ನೀವು ಎಲಿಮಿನೇಷನ್ ರೌಂಡಿಂದ ಸೇಫ್ ಆಗಿದ್ದೀರಿ. ಎಲ್ಲ ಅಮ್ಮಂದ್ರಿಗೂ ಅದೇ ಹೇಳ್ತೀನಿ, ಇಲ್ಲಂತೂ ಒಂದು 3-4 ಜನ ತುಂಬ 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 ಸ್ಟ್ರಾಂಗ್ ಮಾಮ್ಸ್ ಇದ್ದೀರಿ. ಕಾಂಪಿಟೇಷನ್ ಇಸ್ ಲೈಕ್ ಬಿಲ್ಡಿಂಗ್ ಕ್ರೇಜಿ. ನನಗೆ ಒಂದು ಬೇಕಾದಂಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಹಾಗಾಗಿ ಇಟ್ಸ್ ಗೆಟಿಂಗ್ ವೆರಿ ಕಾಂಪಿಟೇಟಿವ್. ಐ ನೋ ವಾಟ್ ಈಸ್ ಹ್ಯಾಪನಿಂಗ್, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಸ್ ಅ ಮದರ್. ಬಟ್ ಇದು ಕಾಂಪಿಟೇಷನು, ಲಾಟ್ ಆಫ್ ಥಿಂಗ್ಸ್ ಇನ್ವಾಲ್ವ್ಡ್. ತುಂಬ ತುಂಬ ವಿಷಯಗಳಿರುತ್ತೆ, ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಷಯಗಳಿರ್ತವೆ. ಸೊ ಹಾಗಾಗಿ ಬಿ ವೆರಿ ಕೇರ್ಫುಲ್, ಬಿ ಅಲರ್ಟ್. ನಿಮ್ಮ ಬಗ್ಗೆ ಪ್ರತಿಯೊಂದು ಹೆಜ್ಜೆ ಬಗ್ಗೆ ಯೋಚನೆ ಮಾಡಿ. ಬರೀ ಒಂದು ದಿವಸ ಏನೋ ಸೋಲು ಗೆಲುವು ಬಗ್ಗೆ ಯೋಚನೆ ಮಾಡಬೇಡಿ. ಬಿಗ್ ಪ್ರೈಸ್ ಇಸ್ ದೇರ್. ಸೊ ಅದ್ರ ಮೇಲೆ ಕಣ್ಣಿರಲಿ. ಇವತ್ತು ನೀವು ಗೆದ್ದಿದ್ದೀರಿ, ಎಂಜಾಯ್ ಮಾಡಿ. ಇವತ್ತು ನಿಮ್ಮ ದಿನ, ಮಜಾ ಮಾಡಿ. ಆ್ಯಂಡ್ ಎಲ್ಲ ಅಮ್ಮಂದ್ರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಶ್ರದ್ಧೆಯಿಂದ, ಮನಸ್ಸಿಟ್ಟು, ಭಕ್ತಿಯಿಂದ ನೀವು ಏನು ಮಾಡ್ತಿದ್ದೀರೋ ಮಾಡಿದ್ರೆ ವಾಟ್ ಯು ಡಿಸರ್ವ್ 100% ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಈಗ ಮ್ಯಾಮ್ ಸೂಪರ್ ಮಾಮ್ ಆಫ್ ದ ವೀಕ್ ಹೇಳಿದ್ದಾರೆ. ಸೊ ಚಂದ್ರ ಸರ್ ಬಂದ್ಬಿಟ್ರೆ ಇವತ್ತಿನ ಎಲಿಮಿನೇಷನ್ ಕೂಡ ನಾವಿಲ್ಲೇ ಮುಗಿಸ್ಬಿಡ್ಬೋದು. ಸೊ ಆ್ಯಕ್ಚುಲಿ ತುಂಬ ಲೀಸ್ಟಾಗಿ ಪರ್ಫಾರ್ಮ್ ಮಾಡಿರೋರನ್ನೇ ನಾವು ಎಲಿಮಿನೇಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆ ಲೀಸ್ಟಾಗಿ ಪರ್ಫಾರ್ಮ್ ಮಾಡಿರೋದು ಇಬ್ಬರು ಲೀಸ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇಬ್ಬರನ್ನ ಎಲಿಮಿನೇಟ್ ಮಾಡಬೇಕಾದ್ದು ನಮ್ಮ ಧರ್ಮ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೇಮ್ ಸ್ಕೋರ್ಸ್ನ ಇಬ್ಬರು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಭಾಳ ಭಾರವಾದ ಮನಸ್ಸಿನಲ್ಲಿ ನಂಗೆ ಹೇಳೋಕ್ಕೆ ಕಷ್ಟ. ಇದು ನಾನು ಒಂದೇ ಎಲಿಮಿನೇಷನ್ ಅಂತ ಅಂದ್ಕೊಂಡಿದ್ದೆ, ಆದರೆ ನಾವೆಲ್ಲ ಟ್ಯಾಲಿ ಮಾಡ್ಕೊಂಡಾಗ ಪಾಯಿಂಟ್ಸ್ ಎಲ್ಲ, ಇಂಡಿವಿಜುವಲ್ ಸ್ಕೋರ್ಸ್ ಎಲ್ಲ ಟ್ಯಾಲಿ ಮಾಡಿದಾಗ ಇಬ್ಬರು ಒಂದೇ ಅಂಕಗಳನ್ನ ಪಡ್ಕೊಂಡು ಕಡಿಮೆಯಲ್ಲಿದ್ದಾರೆ ಅವರು ಇಬ್ಬರು. ಸೊ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಇನ್ನೊಬ್ಬರನ್ನ ಬಿಡೋಕ್ಕಾಗಲ್ಲ, ಮಾಡಿದ್ರೆ ಇಬ್ಬರನ್ನೂ ಮಾಡಬೇಕು. ಸೊ ಹಾಗಾಗಿ ಈ ವಾರ ಒಂದಲ್ಲ 2 ಎಲಿಮಿನೇಷನ್ ಆಗ್ತಾ ಇದೆ. ಸೊ ಇಟ್ ಇಸ್ ಅ ಡಬಲ್ ಎಲಿಮಿನೇಷನ್ ವೀಕ್. ಐ ಆಮ್ ಸೋ ಸಾರಿ, ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಅದು, ನಮ್ಮದು ಡಿಸಿಷನ್ ಅಲ್ಲ ಅದು. ನೀವು ಇಂಡಿವಿಜುವಲಾಗಿ ಪರ್ಫಾರ್ಮ್ ಮಾಡಿರೋದು. ಸೊ ಎಲಿಮಿನೇಟ್ ಆಗ್ತಾರೋ ಇಬ್ಬರು ಯಾರು ಅಂದರೆ
ಹೆಸರು ಅನೌನ್ಸ್ ಮಾಡೋಕ್ಕೆ ನಮಗೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಈ ಜರ್ನಿ ಇಲ್ಲಿಂದ ಮುಗ್ದೋಗುತ್ತೆ ಅವ್ರದ್ದು. ಇಬ್ಬರು ಅಂದರೆ ನಮಗೆ 4 ಜನ ಅಂದರೆ 2 ಟೀಮು ಅಂದರೆ ತಾಯಿ ಮಗು 4 ಜನ ಇಲ್ಲಿಂದ ಹೊರಟೋಗ್ತಾರೆ ಅನ್ನೋದಿದೆಯಲ್ಲ, ಅದು ಭಾಳ ಮನಸ್ಸಿಗೆ ಭಾರ ಆಗುವಂಥ ವಿಚಾರ. ಹಾಗಾಗಿ ನಾಲ್ಕು ಜನ ಇಲ್ಲಿಂದ ಹೋಗ್ಬೇಕಾಗಿ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದು ಇಟ್ಸ್ ಅ ಗೇಮ್, ಇಟ್ಸ್ ಅ ಕಾಂಪಿಟೀಷನ್. ಎಲ್ಲರೂ ನಾವೆಲ್ಲ ಆಲ್ಮೋಸ್ಟ್ ಬಿಕಮ್ ಲೈಕ್ ಒನ್ ಫ್ಯಾಮಿಲಿ. ನಾವು ಜಡ್ಜಸ್ ಆಗಿದ್ರು ಕೂಡ ಆ ಮಕ್ಕಳು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಬೋಡಮ್ಮಮ್ಮ ಅಂತ ಕರೆದು ಬಂದು ತಪ್ಕೊಳ್ತಾರೆ, ಮುತ್ತು ಕೊಡ್ತಾರೆ. ನಾವೆಲ್ಲ ಒಂದು ಫ್ಯಾಮಿಲಿ ಆದಂಗೆ ಆಗ್ಬಿಟ್ಟಿದ್ದೀವಿ. ಇವಾಗ ಇದರೊಳಗೆ 2 ಜೋಡಿ ಇಲ್ಲಿಂದ ಹೊರಟೋಗುತ್ತೆ ಅಂದರೆ ಅದು ನಿಜವಾಗ್ಲೂ ನನ್ನ ಮನಸ್ಸಿಗೆ ಅಥವಾ ಶ್ವೇತನ ಮನಸ್ಸಿಗೆ ಭಾಳ ನೋವು ಕೊಡುವಂಥ ವಿಚಾರ. ಹಾಗಾಗಿ ನಾವು ಯಾರನ್ನೂ ಕಳಿಸಲ್ಲ. ಸೊ ಪದ್ಮಶ್ರೀ ಅವರೇ, ಅಲ್ಲಿ ಎಲಿಮಿನೇಷನ್ ಅಂದಾಗ್ಲೇ ಅಳಕ್ ಸ್ಟಾರ್ಟ್ ಮಾಡಿದ್ರಿ, ಯಾಕೆ? ಏನ್ ಅನ್ನಿಸ್ತು? ವೈ? ಅಂದ್ರೆ ಲೀಸ್ ಪರ್ಫಾರ್ಮ್ ಅಂತ ಹೇಳ್ಬಿಟ್ರಲ್ಲ ಮ್ಯಾಮ್, ಅದು ಅಂದ್ರೆ ಸರ್ ಹೇಳಿದ್ರು ಲೀಸ್ ಪರ್ಫಾರ್ಮರ್ ಇವತ್ತು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟಾರ. ಸೊ ಇವತ್ತು ಅಂತ ಅದು ನಾನೇ ಅಂತ ಅನ್ಕೋಬಿಟ್ಟೆ ಮ್ಯಾಮ್. ಯಾರ್ಯಾರು ನಾನೇ ಅಂತ ಅಂದ್ಕೊಂಡಿದ್ರೋ ನಿಮಗೆ ಇವಾಗ ಅರ್ಥ ಆಗಿದೆಯಾ ಅದು ಎಷ್ಟು ಪ್ರೆಷರ್ ಇರೋವಂಥ ವಿಚಾರ ಎಲಿಮಿನೇಟ್ ಆಗೋದು. ಸೊ ನೆಕ್ಸ್ಟ್ ವೀಕಿಂದ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ನೆಕ್ಸ್ಟ್ ವೀಕು ದೆರ್ ಈಸ್ ನೋ ಎಕ್ಸಮ್ಷನ್, ನೋ ಕಂಪ್ಯಾಷನ್. ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ದಯವಿಟ್ಟು ರೆಡಿಯಾಗಿರಿ. ಓಕೆ, ಎನಿವೆ ವಂಡರ್ಫುಲ್, ಇಟ್ ವಾಸ್ ಅ ಗ್ರೇಟ್ ಥಿಂಗ್. ಸೂಪರಾಗಿ ಆಡಿದ್ರಿ ಎಲ್ಲರೂ, ಲವ್ಲಿ. ಲತಾ ಅವರೇ, ನೀವ್ ಯಾಕೆ ಅಳ್ತಾ ಇದ್ರಿ? ಅವರು ಲೈಕ್ ತುಂಬ ವೀಕ್ ಆಗಿರೋದು ಇವತ್ತಿನ ನೋಡ್ಬಿಟ್ಟು ಇದು ಮಾಡ್ತೀನಿ ಅಂತಂದ್ರಲ್ಲ, ಸೊ ನಮ್ಮ ಸ್ಕೋರ್ ಕಮ್ಮಿ ಬಂದಿತ್ತಲ್ಲ, ನನಗೆ ಅದು ಆಯಿತು. ಎಸ್, ಅದಕ್ಕೆ ಹೇಳೋದು ಜಡ್ಜಸ್ ನಮ್ಮ ಮಾತನ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಆಮೇಲೆ ನಾವು ಹೇಳುವಾಗ ಸುಮ್ಮನೆ ಹೇಳಲ್ಲ, ಯಾಕಂದ್ರೆ 5 ಲಕ್ಷ ಕ್ಯಾಶ್ ಪ್ರೈಸ್ ಮನಿ ಸುಮ್ಮನೆ ಕೊಡೋಕ್ಕಂತೂ ಆಗಲ್ಲ. ಡೆಫಿನೆಟ್ಲಿ ಅದಕ್ಕೆ ಹಾರ್ಡ್ ವರ್ಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಡೂ ಯುವರ್ ಹಾರ್ಡ್ ವರ್ಕ್. ಆಮೇಲೆ ಅದನ್ನು ಕಂಟಿನ್ಯೂ ಆಗಿ ಅದು ಹಾಗೆ ಇಡಿ. ಸೊ 2 ತಂಡಕ್ಕೂ ಸೇರಿಸಿ ಹೇಳ್ತೀನಿ, ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಓಕೆ, ಎನಿವೇಸ್ ಮುಂದಿನ ವಾರಕ್ಕೆ 2 ತಂಡಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಒಂದಿಗೆ ಡಿಫ್ರೆಂಟ್ ಥೀಮ್ ಜೊತೆ ಹೊಸ ಗೇಮು, ಫನ್ನು, ಮಜಾ, ಮಕ್ಕಳ ಟ್ಯಾಲೆಂಟ್ ಜೊತೆ ಬರ್ತಾ ಇದೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿರಿ ಸೂಪರ್.